ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಜಾಸ್ತಿ ಊಟ ಮಾಡೋದಕ್ಕಿಂತ ಹೆಚ್ಚಿಗೆ ಫ್ರೂಟ್ಸ್ಗಳು ತಿನ್ನೋದೇ ಜಾಸ್ತಿ ಅಲ್ವಾ. ಆದ್ದರಿಂದ ಇವಾಗಂತೂ ಕಂಪಲ್ಸರಿ ಮನೆಯಲ್ಲಿ ಇಲ್ಲ ವಾಟರ್ ಮೆಲನ್, ಇಲ್ಲ ಕರ್ಬೂಜ ಹಣ್ಣು, ಬಾಳೆಹಣ್ಣು, ಈ ಥರ ಆ ಸೀಸನ್ಗೆ ಯಾವ ಹಣ್ಣುಗಳಿರ್ತವೆ ಆ ಹಣ್ಣು ಮನೆಯಲ್ಲಿ ಸ್ಟಾಕ್ ಇದ್ದೇ ಇರುತ್ತೆ. ಇನ್ನು ಜೊತೆಗೆ ಸ್ವಲ್ಪ ಸೋಂಗೆ ಹುಷಾರಿಲ್ಲ ಅಂತ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ. ಇವತ್ತು ಮನೆಯಲ್ಲಿ ಉಳ್ಕೊತೀನಿ ಅಂತ ಹೇಳ್ತಾಯಿದ್ರು. ಆಮೇಲೆ ಒಂದು 2 hours ಆದರೂ ಆಫೀಸಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾಯಿದ್ರು. ಸೊ ಹೋಗಿ ಬರೋಷ್ಟರಲ್ಲಿ ಒಂದು ಸ್ವಲ್ಪ ಅಡುಗೆ ಏನು ಮಾಡಿರ್ತೀಯ ಮಧ್ಯಾಹ್ನ ಅಡುಗೆಗೆ ಅಂತ ಹೇಳಿದ್ರು. ಆದ್ದರಿಂದ ನಾನು ಸೊಪ್ಪಿನ ಪಲ್ಯ ಮಾಡಿದ್ದೆ. ಹುಷಾರಿಲ್ಲ ಅನ್ನೋ ಟೈಮ್ನಲ್ಲಿ ಏನಂದರೆ ಈ ತಿಳಿ ಸಾರು ಆಗಿರ್ಬೋದು, ಬಸ್ಸಾರು ಮತ್ತು ಉಪ್ಸಾರು ಈ ಥರ ಮಾಡೋದ್ರೆ ತುಂಬ ಚೆನ್ನಾಗಿದೆ. ಅಂದರೆ ಜೀರಿಗೆ ಮೆಣಸೆಲ್ಲ ಹಾಕಿ, ಇವ್ರಿಗೆ ಶೀತ ಆಗಿ ಜ್ವರ ಆಗಿತ್ತು. ಆದ್ದರಿಂದ ಸ್ವಲ್ಪ ತೆಳುಗೆ ಸಾರು ಮಾಡಿಬಿಟ್ಟು ಬಸ್ಸಾರು ಮಾಡಿ ಸೊಪ್ಪು ಬೇಳೆ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ. ತುಂಬ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ. ಅಂದರೆ ಬಸ್ಸಾರು ಅಂತ ಬಂದಾಗ ಈ ಥರ ಸೈಡ್ಸಿಗೆ ಏನಾದರೂ ಅಡುಗೆ ಮಾಡಿದ್ರೇ ಎಲ್ರಿಗೂ ತುಂಬಾ ಇಷ್ಟ ಆಗ್ಬೋದು. ಸೊ ಆದ್ದರಿಂದ ಇದನ್ನು ಮಾಡಿದೆ. ಇನ್ನು ಖುಷಿಮ ಸ್ವಲ್ಪ ಬಿದ್ದು ಏಟ್ ಮಾಡ್ಕೊಂಡಿದ್ಲು ಅಂತ ಹೇಳಿದ್ದೆ ನಾನು. ಅವಳು ಕೂಡ ಯಾವ ಟೈಮಲ್ಲಿ ಆಲೆ ಡೈನಿಂಗ್ ಟೇಬಲೆಲ್ಲ ಎತ್ತಿ ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಸೊ ಭಯ ಆಗ್ತಾ ಇರುತ್ತೆ. ಅವಳನ್ನ ನೋಡ್ಕೊಳ್ಳೋದಲ್ಲೇ ಯಾರಾದರೂ ಒಬ್ರು ನೋಡಿಕೊಂಡು ಅವಳನ್ನು ಕೇರ್ ಮಾಡ್ತಾನೆ ಇರ್ತೀವಿ. ಫ್ರೆಂಡ್ಸ್, ಇನ್ನು ನಾನಂತೂ 1 ಮಂತಿಂದ ಸರಿಯಾಗಿ ಸ್ಕಿನ್ ಕೇರ್ ಆಗಲಿ ಹೇರ್ ಕೇರ್ ಆಗಲಿ ತೊಗೊಂಡೇ ಇಲ್ಲ. ನನಗೆ ಅಷ್ಟೊಂದು ಟೈಮ್ ಕೂಡ ಇರಲಿಲ್ಲ. ಅಮ್ಮಗೆ ಹಿಂಗೆ ಆದಾಗಲಿಂದ ವಿಪರೀತ ಟೆನ್ಷನ್ನು, ಒಂಥರ ಗಾಬರಿಯಾಗೇ ಇದ್ದೆ. ಅದಕ್ಕೆ ನನ್ನ ಹೇರ್ ತುಂಬಾ ಏರ್ ಫಾಲ್ ಆಗ್ತಾಯಿದೆ, ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತಂದರೆ ಒಂದು ಬೆಸ್ಟ್ ಹೇರ್ ಆಯಿಲ್ನ ಅಪ್ಲೈ ಮಾಡೋದು. ಆದ್ದರಿಂದ ನಾನು ಇವತ್ತು ಒಂದು ಆಯುರ್ವೇದ ಮೆಡಿಸನ್ ಅಂದರೆ ಆಯುರ್ವೇದಿಕ್ ಆ್ಯಂಟಿ ಏರ್ ಫಾಲ್ ಆಯಿಲ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಯಾವುದಪ್ಪ ಅಂತಂದರೆ ಸೇಸಾ ಹೇರ್ ಆಯಿಲ್ ಅಂದ್ಬಿಟ್ಟು. ಇದನ್ನು 18 ವೈದ್ಯಕೀಯ ಗಿಡಮೂಲಿಕೆಗಳಿಂದ ಮತ್ತು 5 ತರಹದ ಎಣ್ಣೆಗಳಿಂದ 22 hours ಹಾಲಲ್ಲಿ ಕುದಿಸಿ ಪ್ರಾಚೀನ ಕ್ಷೀರಪಾಕ್ ವಿಧಾನದಲ್ಲಿ ತಯಾರು ಮಾಡಿದ್ದಾರೆ. ಇದನ್ನು ಅಪ್ಲೈ ಮಾಡೋದ್ರಿಂದ ಏನಪ್ಪ ಪ್ರಯೋಜನ ಅಂತಂದರೆ ಏರ್ ಫಾಲ್ ಕಡಿಮೆ ಆಗುತ್ತೆ. ಜೊತೆಗೆ ಇದಕ್ಕೆ ಏನೇನು ಬಳಸಿದ್ದಾರೆ ಅಂತಂದರೆ ತ್ರಿಫಲ, ಗೋಧೂಮ, ಭೃಂಗರಾಜ್ ಇದನ್ನು ಬಳಸಿದ್ದಾರೆ. ಡೈರೆಕ್ಟಾಗಿ ಸ್ಕಾಲ್ಪ್ಗೆ ಅಂದರೆ ನತ್ತಿಗೆ ಅಪ್ಲೈ ಮಾಡಿ, ಅಂದರೆ ಕೂದಲುದ್ದಕ್ಕೂ ಅಪ್ಲೈ ಮಾಡಿ ಒಂದು 5 to 7 minutesವರೆಗೂ ಫಿಂಗರ್ ಟಿಪ್ಸಿಂದ ಮಸಾಜ್ ಮಾಡಿ ಓವರ್ ನೈಟ್ ಕೂಡ ಬಿಡ್ಬೋದು. ಇಲ್ಲ ಅಂತಂದರೆ ಸ್ನಾನ ಮಾಡೋಕ್ಕೂ ಮುಂಚೆ 1 hour ಮುಂಚೆ ಅಪ್ಲೈ ಮಾಡಿ ಆಮೇಲೆ ಸ್ನಾನ ಕೂಡ ಮಾಡ್ಬೋದು. ಇದು 4 ಸೈಜಸಲ್ಲಿ ಅವೈಲೇಬಲ್ ಇದೆ. ಅಂದರೆ ಒಂದು 30 ml ಅಲ್ಲಿದೆ, 50 ml, ಇನ್ನೊಂದು 100 ml ಮತ್ತು ಇನ್ನೊಂದು 200 ml ಅಲ್ಲಿ ಸಿಗುತ್ತೆ. ಸೊ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತಂದರೆ ಚೆಕ್ ಮಾಡಿ. ಅಂದರೆ ತುಂಬ ಇಷ್ಟಪಡ್ತಾರೆ ಅಲ್ವಾ ಆಯುರ್ವೇದಿಕ್ ಮೆಡಿಸನಿಂದ ಯೂಸ್ ಮಾಡಿರೋವಂಥ ಆಯುರ್ವೇದಿಕ್ ಆಯಿಲ್ಗಳನ್ನ ನೀವು ನಿಜವಾಗ್ಲೂ ಇಷ್ಟಪಡ್ತೀರಾ ಅನ್ನೋದಾದರೆ ನಾನು ಖಂಡಿತ ಈ ಪ್ರಾಡಕ್ಟ್ ಬಗ್ಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ? ಇನ್ನು ಜಾಸ್ತಿ ಖುಷಿನ ನಾನು ಬಾಲ್ಕನಿನಲ್ಲೇ ಆಟ ಆಡೋಕ್ಕೆ ಬಿಡ್ತಾಯಿದ್ದೀನಿ ಇತ್ತೀಚೆಗೆ. ಏನು ಗಲೀಜು ಮಾಡ್ಕೊಂಡ್ರು ಸರಿ ಅವಳು ಆರಾಮಾಗಿ ಹೊರಗಡೆ ಆಟ ಆಡ್ಕೊಂಡಿರಲಿ ಅಂತ. ಅಂದರೆ ಮನೆ ಒಳಗಡೆ ನಾವು ಎಷ್ಟು ಕೂಡಾಕೊಂಡಿರ್ತೀವಿ ಅವಳಿಗೆ ಅಷ್ಟು ಕಟ್ಟಾಗ್ದಂಗೆ ಆಗ್ತಾ ಇರುತ್ತೆ. ಅದಕ್ಕೆ ಬಾಲ್ಕನಿ ಇಲ್ಲಾಂದರೆ ಒಂದು ಸ್ವಲ್ಪ ಫ್ರೀ ಅಂತ ಅನಿಸುತ್ತಲ್ವಾ, ಆದ್ದರಿಂದ ಅವಳಿಗೆ ಅಲ್ಲೇ ಆಟ ಆಡೋಕ್ಕೆ ಬಿಡ್ತಾಯಿದ್ದೀನಿ. ಯಾವುದೇ ಟಾಯ್ಸ್ಗಳಿದ್ರು ಅಲ್ಲೇ ಆಟ ಆಡೋಕ್ಕೆ. ಇನ್ನು ನಾನು ಸ್ನಾನಕ್ಕೆ ಹೋಗಬೇಕಾಗಿತ್ತು. ಸ್ನಾನಕ್ಕೆ ನೀರು ಬಿಟ್ಟು ಇವಾಗ ನಾನು ಅಂದರೆ ಆಯಿಲ್ ಅಪ್ಲೈ ಮಾಡಿ 1 hour 1.5 hour ಆಗಿತ್ತು. ನಾನು ಅದು ಇದು ಕೆಲಸ ಎಲ್ಲ ಮಾಡೋಷ್ಟರಲ್ಲಿ ಇನ್ನು ಹೋಗಿ ಸ್ನಾನ ಮಾಡ್ಕೊಂಡು ಬರೋದೊಂದು ಬ್ಯಾಲೆನ್ಸ್ ಇತ್ತು. ಇನ್ನು ಸ್ನಾನಕ್ಕೆ ಹೊರಟೆ. ಇನ್ನು ಸ್ನಾನ ಮಾಡ್ಕೊಂಡು ಬಂದಮೇಲೆ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ನಾನು ವೀಕ್ಲಿ 1 time ನಾನು ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ, ಇಲ್ಲ ಸೋಮವಾರ ಇಲ್ಲ ಗುರುವಾರ ಯಾವ ದಿನ ಆಗುತ್ತೆ ಆ ದಿನ ನೋಡಿಕೊಂಡು ಮಾಡೋದಲ್ಲ. ಸೊ ಆದ್ದರಿಂದ ಕ್ಲೀನ್ ಮಾಡಿದ್ದೆ. ಜಸ್ಟ್ ಹೂವು ಮುಡಿಸಿ ದೀಪ ಹಚ್ಚೋದು ಮಾತ್ರ ಆಗಿದ್ದರಿಂದ ಜಾಸ್ತಿ ಏನೂ ಕೆಲಸ ಇಲ್ಲ ಕೆಲಸ ಅನ್ನಿಸ್ಲಿಲ್ಲ ನನಗೆ. ಇನ್ನು ಇವಾಗ ದಿನಗಳು ಕಳೀತಾ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಮನಸ್ಸಿಗೆ. ಸೊ ಯಾಕಂದರೆ ಯಾವಾಗಲೂ ಅಳ್ತಾರೋ ಮತ್ತು ಇನ್ನೊಂದೇನೆಂದರೆ ಅದ್ರ ಬಗ್ಗೆನೇನು ವೀಡಿಯೋದಲ್ಲಿ ಹೇಳ್ತಾಯಿದ್ರು ನಿಮ್ಗಳಿಗೂ ಅಷ್ಟಾಗಿ ಇಷ್ಟ ಆಗಲ್ಲ. ಅಂದರೆ ಕೆಲವ್ರಿಗೆ ಅರ್ಥ ಆಗುತ್ತೆ, ಅದು ಇನ್ನೂ ಕೆಲವ್ರಿಗೆ ಇಷ್ಟ ಆಗಲ್ಲ. ಅಯ್ಯೋ ಏನಪ್ಪ ಅದ್ರ ಬಗ್ಗೆನೇ ಹೇಳ್ತಿರ್ತಾರೆ, ಏನಪ್ಪ ಅದ್ರ ಬಗ್ಗೆನೇ ಹೇಳ್ತಾ ಇರ್ತಾರೆ, ಇವಾಗ ಆಗೋಯ್ತು ಅಂತ. ಇನ್ನು ಕೆಲವರು ಕಮೆಂಟ್ ಮಾಡಿದರು, ನಿಖಿತಕ್ಕ ನಿಮ್ಮ ವೀಡಿಯೋನ ನಾವು ಏನೋ ಒಂದು ಪಾಸಿಟಿವ್ ಇರುತ್ತೆ, ಒಂದು ನಮ್ಮ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ನೋಡ್ತೀವಿ. ನೀವು ಇದೇ ಬೇಜಾರಲ್ಲೇ ವೀಡಿಯೋ ಮಾಡ್ತಾಯಿದ್ರೆ ನಮಗೂ ಒಂಥರ ಬೇಜಾರು ಅಂತ ಅನಿಸುತ್ತೆ. ಆದಷ್ಟು ಬೇಗ ನೀವು ಆ್ಯಕ್ಟಿವ್ ಆಗಿ, ಹಾಗೆ ಜೊತೆಗೆ ಆ್ಯಕ್ಟಿವ್ ಆಗಿ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡಿ, ರೆಸಿಪೀಸ್ ತೋರಿಸಿ, ನಮಗೂ ಖುಷಿ ಆಗುತ್ತೆ ಅಂತ. ಖಂಡಿತ ಇನ್ನು 1 month ಆಯ್ತಲ್ವಾ, ಆದ್ದರಿಂದ ಇನ್ಮೇಲೆ ಆದಷ್ಟು ನಾನು
ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಆಗೋಯ್ತು ಅಲ್ವಾ. ಇನ್ಮೇಲೆ ಅಟ್ಲೀಸ್ಟ್ ನಮ್ಮ ಮನೆಯವ್ರಿಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ, ಅಂದರೆ ನಮ್ಮ ಮನೆಯಲ್ಲಿ ನನ್ನ ಮಗಳು, ನನ್ನ ಮಗ, ನನ್ನ ಗಂಡ, ಆಮೇಲೆ ನೀವೆಲ್ಲರೂ ನಮ್ಮ ಫ್ಯಾಮಿಲಿ ಅಲ್ವಾ. ನಿಮ್ಮೆಲ್ರಿಗೋಸ್ಕರ ನಾನು ಖುಷಿಯಾಗಿ ಪಾಸಿಟಿವ್ ಆಗಿ ವೀಡಿಯೋಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಆಯಿತಾ. ಇಲ್ಲ ಮಾಡ್ತೀನಿ ಆಯಿತಾ. ಅಪರೂಪಕ್ಕೆ ಒಂದು ಸರಿ ಏನೋ ಓಕೆ, ಆದರೆ ಡೈಲಿ ಇದ್ರ ಬಗ್ಗೆನೇ ಹೇಳ್ತಾಯಿದ್ರೆ ನಿಮಗೂ ಕೂಡ ಬೇಸರ ಆಗ್ಬೋದು. ನನಗೂ ಅದು ಫೀಲ್ ಆಯಿತು. ಏನಾದರೂ ಯಾರಿಗಾದರೂ ಖಂಡಿತ ಬೇಜಾರಾಗಿದ್ದರೆ ನಾನು ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಸಾರಿ. ಓಕೆ, ಇವಾಗ ಅವತ್ತು ಆಗೋಯಿತು. ಮತ್ತು ನನಗೆ ಹೇಳ್ದಂಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಬೆಳಗ್ಗೆಗೆ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಧನಿಯಾ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಮತ್ತು ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ತೆಂಗಿನಕಾಯಿ ಇದೆಲ್ಲನೂ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ಅದನ್ನು ರುಬ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸಖತ್ತಾಗಿತ್ತು, ತುಂಬ ಟೇಸ್ಟ್ ಚೆನ್ನಾಗಿತ್ತು. ಮತ್ತು ತುಂಬ ದಿನ ಆದಮೇಲೆ ನಾನು ಒಂದು ರೆಸಿಪಿ ವಿಡಿಯೋ ಬೆಳಗ್ಗೆನೇ ಎದ್ದು ಶೂಟ್ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು. ನನಗೇನೆ ಅನಿಸ್ತೈತೆ ನಿಜ, ಕಿಚನಲ್ಲಿ ಅಡುಗೆ ರೆಸಿಪಿ ತೋರಿಸ್ಬೇಕು ಅನ್ನೋದೇ ಮರ್ತೋದಂಗೆ ಫೀಲ್ ಆಗೋಗ್ಬಿಟ್ಟಿತ್ತು. ಇವತ್ತೊಂದು ಸ್ವಲ್ಪ ಆ್ಯಕ್ಟಿವ್ ಆಗಿಯೇ ತೋರಿಸ್ತಾ ಇದ್ದೀನಿ. ಇನ್ನು ಅದಕ್ಕೆ ಟೊಮೊಟೊ ಬಾತ್ ಅಂತ ಬಂದಾಗ ಒಂದು ಆಲೂಗೆಡ್ಡೆ, ಇಲ್ಲ ಹಸಿ ಅವರೆಕಾಳು, ಇಲ್ಲ ಹಸಿ ಬಟಾಣಿ, ಈ ಥರ ಇದ್ದರೆ ಚೆನ್ನಾಗುತ್ತೆ. ನನಗೆ ಹಸಿ ಬಟಾಣಿಗಿನ್ನ ಹಸಿ ಅವರೆಕಾಳು ತುಂಬಾ ಇಷ್ಟ ಆಗುತ್ತೆ. ಆದರೆ ನಾನೆಲ್ಲೂ ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲದೆ ಇರೋ ಕಾರಣ ನಾನೆಲ್ಲೂ ತಂದಿಲ್ಲ ತರಕಾರಿಗಳನ್ನ. ಜಾಸ್ತಿ ಹೊರಗಡೆ ಹೋಗಿ ಏನಿದ್ರು ಆನ್ಲೈನಲ್ಲಿ ಅಂದರೆ ಕಾಳುಗಳೆಲ್ಲ ಸಿಗಲ್ಲ. ಬರೀ ತರಕಾರಿ ಮಾತ್ರ ತರಿಸ್ಕೊತೀನಿ. ಏನು ಬೇಕು ಅದನ್ನು ಆರ್ಡ್ರ್ ಮಾಡ್ಕೊಂಡು ತೊಗೊಂಡು ಮಾಡ್ಕೊತೀನಿ ಅಷ್ಟೇನೆ. ಅದಕ್ಕೆ ಹಸಿ ಬಟಾಣಿ ಮಾತ್ರ ಎನಿ ಟೈಮು ಫ್ರೀಝರಲ್ಲಿ ಇಟ್ಟಿರ್ತೀನಿ ನಾನು. ಸೊ ಆದ್ದರಿಂದ ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಇವಾಗ ಆಲೂಗೆಡ್ಡೆನ ಸ್ವಲ್ಪ ದಪ್ಪ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಅದು ಹುರ್ಕೊಂಡಿದ್ದು ಮಸಾಲೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ರುಬ್ಬೇಕಲ್ವ ಅದಕ್ಕೋಸ್ಕರ. ಬ್ಯಾಡಗಿ ಮೆಣಸಿನ್ಕಾಯಿ ಯಾಕೆ ಹಾಕಿರೋದು ಅಂತಂದರೆ, ಈ ಟೊಮೊಟೊ ಬಾತ್ ಅಂತ ಅಂದಾಗ ಜಾಸ್ತಿ ಕಲರ್ ಇದ್ರೇ ಅದೊಂಥರ ಫೀಲ್ ಆಗೋದು ತಿನ್ನೋದಕ್ಕೆ ಅಲ್ವಾ. ಒಂದು ಟೊಮೊಟೊ ರೆಡ್ ಕಲರ್ ಇರಬೇಕು, ಇನ್ನೊಂದು ಒಂದು ಸ್ವಲ್ಪ ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ರುಬ್ಬಾಕಿದ್ರೆ ಇನ್ನೂ ಚೆನ್ನಾಗಿ ಇರುತ್ತೆ ಅಂತ ಹೇಳಿ. ಇನ್ನು ಹಸಿ ಮೆಣಸಿನ್ಕಾಯಿ ಎಲ್ಲ ನಾನೇನು ಹಾಕಿಲ್ಲ, ಚಿಲ್ಲಿ ಪೌಡ್ರು ಕೂಡ ಹಾಕಿಲ್ಲ. ಒಂದೆರಡು ಮೆಣಸು ಹಾಕಿದ್ದೀನಿ ಅಷ್ಟೇನೆ, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಹಾಕಿದ್ದೀನಿ. ಇವಾಗ ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕಿದ್ದೀನಿ. ಟೊಮೊಟೊ ಬಾತನ್ನು ಎರಡೂ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಲ್ಲ, ಅದಕ್ಕೆ. ಸೊ ಏಲಕ್ಕಿ ಮತ್ತು ಪಲಾವ್ ಎಲೆ ಜೊತೆಗೆ ಸ್ಟಾರ್ ಹೂವು ಅಂತಾರಲ್ಲ ಅದು ಎಲ್ಲ ಹಾಕಿ ಒಗ್ಗರಣೆಗೆ ಇಟ್ಟಿದ್ದೀನಿ. ಈ ಕಡೆ ಅದು ಎಲ್ಲ ಒಗ್ಗರಣೆ ಬೇಯೋಷ್ಟರಲ್ಲಿ ಸ್ವಲ್ಪ ಬಿಸಿನೀರು ಕೆಟಲಲ್ಲಿ ಬಿಸಿ ಮಾಡಿದ್ರೆ, ನೀರು ಹಾಕಿ ಮಾಡಿದ್ರೆ ಬೇಗ ಪಟಪಟ ಅಂತ ಸೋಮ ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಅವ್ರು ಹೊರಡೋಷ್ಟೊತ್ತಿಗೆ ಸರಿಯಾಗುತ್ತಲ್ವ ಅಂದ್ಬಿಟ್ಟು ನೀರು ಬಿಸಿಗೂ ಕೂಡ ಇಟ್ಟಿದ್ದೀನಿ. ಇವಾಗ ನೋಡಿ ಇಂಥ ಸ್ಟಾರ್ ಹೂವು ಆಗಿರ್ಬೋದು, ಚಕ್ಕೆ ಇದೆಲ್ಲನೂ ಹಾಕ್ತಾಯಿದ್ದೀನಿ. ಸೊ ಹಾಕಿ ಫ್ರೈ ಮಾಡಿ ಈರುಳ್ಳಿ ಜೊತೆಗೆ ಆಲೂಗೆಡ್ಡೆ ಏನು ಕಟ್ ಮಾಡಿಟ್ಟಿದೆ, ಆಲೂಗೆಡ್ಡೆ ಚೆನ್ನಾಗಿ ಫ್ರೈ ಆಗೋ ಥರ, ಅಂದರೆ ಎಣ್ಣೆ ತುಪ್ಪದಲ್ಲೇ ಫ್ರೈ ಆಗಿದ್ರೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹಸಿ ಬಟಾಣಿ ಇದೆಲ್ಲನೂ ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ಒಂದು ಭಯ ಏನಪ್ಪ ಅಂತಂದರೆ, ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಹುಷಾರು ತಪ್ಪಿತು ಅಂತಂದರೆ ಮನೆಯಲ್ಲಿ ಇರೋರಿಗೆಲ್ಲರಿಗೂ ಶುರು ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಖುಷಿಗೆ ಅವ್ರ ಅಪ್ಪ ಮನೆಯಲ್ಲಿದ್ದರೆ ಅವಳಿಗೆ ಯಾವಾಗಲೂ ರೂಮಲ್ಲಿ ಹೋಗಿ ಅವ್ರ ಅಪ್ಪನ ಜೊತೆ ಮಲ್ಕೊಳ್ಳೋದು, ಆಟ ಆಡೋದಂಗೆ ಮಾಡಬೇಕು. ಏನು ಮಾಡ್ತಾಯಿದ್ದಾರೆ ಅಂದರೆ ಡೋರ್ನ ಲಾಕ್ ಮಾಡಿಬಿಡ್ತಾ ಇದ್ದಾರೆ. ಕ್ಲೋಸ್ ಮಾಡಿದ್ರೆ ಅವಳು ಓಪನ್ ಮಾಡ್ಕೊಂಡು ಹೋಗ್ತಾಳೆ, ಆದರೆ ಬೋಲ್ಟ್ ಹಾಕ್ಕೊಂಡು ಬಿಡ್ತಾಯಿದ್ದಾರೆ ಒಳಗಡೆಯಿಂದ. ಏಕೆಂದರೆ ಅವಳು ತುಂಬ ಚಿಕ್ಕವಳಲ್ವ. ಲಾಸ್ಟ್ ವೀಕ್ ತಾನೇ ಅವಳಿಗೆ ಜ್ವರ ಬಂದಿತ್ತು, ಮತ್ತು ಇವಾಗ ಜ್ವರ ಬಂದರೆ ತುಂಬ ಕಷ್ಟ ಅಂದ್ಬಿಟ್ಟು, ಇವಾಗಿಲ್ಲ ನನಗೆ ಬರ್ಬೋದು ಜ್ವರ ಸೋಮಿಂದ, ಅದು ಸ್ಪ್ರೆಡ್ ಆಗಿಬಿಡುತ್ತೆ. ಅದಕ್ಕೆ ಅವರು ಹೆಂಗೆ ಅಂದರೆ ಕೋವಿಡ್-19 ಬಂದಾಗ ಹೇಗೆ ಒಳಗಡೆನೇ ಇರ್ತಿದ್ರು ಹಾಗೇ ಇವರು ಕೂಡ ಒಳಗಡೆನೇ ಸೇರ್ಕೊಂಡು ಬಿಟ್ಟಿದ್ದಾರೆ. ಏನಾದ್ರು ಇದ್ದಾಗ ಮಾತ್ರ ಡೈನಿಂಗ್ ಟೇಬಲ್ ಮೇಲೆ ಬಂದು ಕೂತ್ಕೊತಾರೆ. ಆ ಟೈಮ್ನಲ್ಲಿ ಫುಡ್ ಕೊಟ್ಟರೆ, ಇಲ್ಲ ಏನಾದರೂ ತಿನ್ನೋದಕ್ಕೆ ಕೊಟ್ಟರೆ ತಿಂತಾರೆ, ಮತ್ತೆ ಹೋಗೋ ರೂಮ್ ಸೇರ್ಕೊತಾರೆ. ಹಿಂಗೆ 2 ದಿನದಿಂದ ಹೀಗೆ ಮಾಡ್ತಾಯಿದ್ದಾರೆ. ಸೊ ಇನ್ನು ಮಸಾಲೆ ಮಾತ್ರ ಎಷ್ಟು ಘಮ ಘಮ ಅಂತ ಇತ್ತು ಗೊತ್ತಾ. ಸೊ ಎಲ್ಲ ಹುರಿದು ಮಾಡೋದಕ್ಕೆ ಧನ್ಯ ಒಂದೇ ನಾನು ಹಾಕಿರೋದು. ಅದಕ್ಕೆ ಅದು ಬಿಟ್ಟರೆ ಇನ್ನೆಲ್ಲ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಅದೆಲ್ಲನೂ ನಾರ್ಮಲ್ಲು ಹಸಿ ಮಸಾಲೆ ಹೆಂಗೆ ರುಬ್ಬಕ್ಕೆ ಹಾಕ್ತಾಯಿದ್ವಿ ಪಲಾವ್ಗೆ ಅದೇ ಥರನೇ, ಆದರೆ ಹುರಿದಿರೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಹುಡಿಯಾಗಿ ಬರೋ ಥರ ಮಾಡಿದ್ದೆ ನಾನು. ತುಂಬ ಚೆನ್ನಾಗಿತ್ತು. ಖಂಡಿತ ನಿಮಗೆ ಏನಾದರೂ
ಟೊಮೊಟೊ ಬಾತ್ ಇಷ್ಟ ಆಗುತ್ತೆ ಅನ್ನೋ ಥರ ಇದ್ದರೆ ಖಂಡಿತ ಈ ಥರ ಮೆಥಡಲ್ಲಿ ನೀವು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ ಆಯಿತಾ. ನನಗೆ ಟೊಮೊಟೊ ಬಾತು ಅಪರೂಪಕ್ಕೆ ಒಂದ್ಸರಿ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಟೊಮೊಟೊ ಬಾತ್ ಅಂತಂದರೆ ಪ್ಲೇನ್ ಇರಬೇಕಲ್ವ, ತರಕಾರಿ ಎಲ್ಲ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಸೊ ಆದ್ದರಿಂದ ಅಪರೂಪಕ್ಕೆ ಓಕೆ. ನಮಗೆಲ್ಲ ತರಕಾರಿ ಜಾಸ್ತಿ ಇರಬೇಕು ತಿನ್ನಬೇಕು ಅಂತ ಅಂದರೆ ಅದಕ್ಕೆ ನಾನು ಜಾಸ್ತಿ ಪಲಾವನ್ನು ಮಾಡ್ತಾಯಿರ್ತೀನಿ. ಇವಾಗೆಲ್ಲ ನಿಜ ಪಲಾವನ್ನೂ ಮರ್ತೋದಂಗೆ ಆಗ್ಬಿಟ್ಟಿದೆ ನನಗೆ. ಯಾವಾಗಲೂ ಪಲಾವ್ ಅಂತ ಮಾಡ್ತಾಯಿದ್ದೆ, ಇವಾಗಂತೂ ಮಾಡೇ ಇಲ್ಲ ಆಲ್ಮೋಸ್ಟ್ ತುಂಬ ದಿನಗಳಿಂದ. ಸೊ ಹೀಗೆ ಆಮೇಲೆ ಅಕ್ಕಿ ತೊಳೆದಿದ್ದು ಅಕ್ಕಿ ನೀರನ್ನ ಮತ್ತು ಬಿಸಿನೀರು ಕಾಯಿಸಿಟ್ಟಿದ್ದೆಲ್ಲ ಚೆನ್ನಾಗಿ ನೀರು ಕುದಿಯೋ ಥರ ಅದನ್ನು ಹಾಕಿ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಯಾವುದೇ ರೀತಿ ಗರಂ ಮಸಾಲ ಆಗಲಿ ಬೇರೆ ಏನು ಆರ್ಟಿಫಿಷಿಯಲ್ ಪೌಡರ್ಗಳಾಗಲಿ ಯಾವುದನ್ನೂ ಯೂಸ್ ಮಾಡಿಲ್ಲ ನಾನು. ಡೈರೆಕ್ಟಾಗೆಲ್ಲ ಹುರಿದಿದ್ದು ಮತ್ತು ರುಬ್ಬಿದ್ದು ಇಷ್ಟೇನೆ. ಸೊ ಇನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕ್ಸಿದ್ರೆ ಟೊಮೊಟೊ ಬಾತು ರೆಡಿ ಆಗಿಬಿಡುತ್ತೆ. ವಿಷಲ್ಗೆ ಇಟ್ಟಿದ್ದೀನಿ, ಅದು 1 ಇಲ್ಲ 2 ವಿಷಲ್ ಆದರೆ ಸಾಕು. ಆಯಿತು. ಬೆಳಗ್ಗೆಗೆ ಮತ್ತು ಮಧ್ಯಾಹ್ನಕ್ಕೆ ಎರಡಕ್ಕೂ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಮತ್ತು 2 ಸರಿ ವೆರಿಫೈ ಮಾಡೋದು ಇನ್ನೇನು ಅಂತ ಹೇಳ್ಬಿಟ್ಟು ಎಲ್ಲ ಹಾಗೆ ಮಾಡ್ತಾಯಿದ್ದೀನಿ. ಅಂದರೆ ಮೊದಲಾದರೆ ಬೆಳಗ್ಗೆ ಒಂಥರ ಮಧ್ಯಾಹ್ನ ಒಂಥರ ಏನಾದ್ರು ಮಾಡ್ಕೊಡ್ತಾಯಿದ್ದೆ, ಈಗ ಆಗ್ತಾಯಿಲ್ಲ, ನನಗೆ ಶಕ್ತಿ ಇಲ್ಲ. ಅದಕ್ಕೆ ಒಂದೇ ಟೈಮ್ ಮಾಡಿಬಿಡ್ತಾಯಿದ್ದೀನಿ, 2 ಟೈಮ್ ಆಗೋ ಥರ ಮಾಡ್ತಾಯಿದ್ದೀನಿ. ಇನ್ನು ಸುಮಾರು ಜನ ಕೇಳ್ತಾ ಇರೋದು ಏನಪ್ಪ ಅಂತಂದರೆ, ನಿಖಿತಾ ಗಾನು ಏನು ಮಾಡಿದ್ರಿ, ಅಮ್ಮ ಎಲ್ಲ ಅಂದಮೇಲೆ ಗಾನು ಎಲ್ಲಿರ್ತಾಳೆ, ತುಂಬ ಜನರು ಕ್ವಶನ್ನು ಅದಾಗಿದೆ. ಸೊ ಗಾನುನ ನಾನೇ ಕರ್ಕೊಂಡು ಬಂದೆ. ಅದನ್ನು ಹೇಳ್ಬೇಕು ಹೇಳ್ಬಾರ್ದು ಅದು ನಂಗೆ ಗೊತ್ತಿರಲಿಲ್ಲ. ಟೋಟಲ್ ನಾನೇ ಕರ್ಕೊಂಡು ಬಂದೆ. ಅವಳು ಲಾಸ್ಟ್ ಮೂಮೆಂಟಲ್ಲಿ ನಾವು ಅಲ್ಲಿವರೆಗೂ ಚೆನ್ನಾಗಿಲ್ಲ, ನಾವು ಹೊರಡೋ ಮೂಮೆಂಟಲ್ಲಿ ಇಲ್ಲ ನಾನು ಇರಲ್ಲ ಅತ್ತ ಮಾತಗಳು ಅಂತ ಅಳೋದು, ಮಗು ಸುಮ್ಮನೆ ಅಳ್ತಾನೆ ಇರೋದು. ಅಯ್ಯೋ ಅದು ಹೇಳ್ತಾ ಇಲ್ವಾ, ಆ ಸೀನ್ ಕ್ರಿಯೇಟ್ ಆಗಿದ್ದೆಲ್ಲ ನೀವು ನೋಡಿದರೆ ನಿಜವಾಗ್ಲೂ ನೀವೆಲ್ಲರೂ ತುಂಬಾ ಮರಗ್ಬಿಡ್ತಾ ಇದ್ವಿ ಅಂತ ಅನಿಸುತ್ತೆ. ಸಿಕ್ಕಾಬಿಟ್ಟೆ ಹೇಳ್ತಾ ಇದ್ಲು. ಮತ್ತು ಅವಳು ಅಳೋದು ನೋಡಿ ನನಗೂ ಸಿಕ್ಕಾಬಿಟ್ಟೆ, ಆ ಮಗು ಅಷ್ಟೊಂದು ಅಳೋದು ನೋಡಿ. ಯಾಕೆ ಅಂತಂದರೆ ಹೆಣ್ಮಕ್ಳಾಗಿ ಹುಟ್ಟಿದ್ದೇ ತಪ್ಪ ಅನ್ನೋ ಥರ. ಸೊ ಆ ಮಗು ಏನು ತಪ್ಪು ಮಾಡಿತ್ತು, ನಾನೇನು ತಪ್ಪು ಮಾಡಿದೆ, ನಾನಿವಾಗ ತಂದೆ ತಾಯಿ ಇಲ್ದರೆ, ಅವಳಿಗೆ ತಂದೆ ತಾಯಿ ಇದ್ದೂ ಇಲ್ಲದೆ ಇರೋ ಥರ, ನನಗೆ ತಂದೆ ತಾಯಿ ಇಲ್ಲವೇ ಇಲ್ಲ ಆ ಥರ. ಸೊ ಆದ್ದರಿಂದ ಅವಳು ತುಂಬಾ ಹೇಳ್ತಾ ಇದ್ಲು. ನಾವು ಕನ್ವಿನ್ಸ್ ಮಾಡೋಕ್ಕೆ ತುಂಬಾ ಪ್ರಯತ್ನ ಪಟ್ವಿ. ಸೊ ನೋಡ್ಬೋದು ನೀವು, ಹಂಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಹಾಕ್ತೀನಿ. ತುಂಬಾ ಕನ್ವಿನ್ಸ್ ಮಾಡೋಕ್ಕೆ ಸೋಮಂತೂ ಸಿಕ್ಕಾಬಿಟ್ಟೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಇನ್ನೊಂದೇ ಒಂದು ತಿಂಗಳಿದೆ ನಮ್ಮ ಸ್ಕೂಲು, ಹೆಂಗೋ ಇರು ಅಂತೆಲ್ಲ ಹೇಳಿದ್ರು. ಅದು ಯಾಕಂದ್ರೆ ಅವ್ರ ಅಪ್ಪ ಇದ್ದಾರೆ ನೋಡ್ಕೊತಾ ಇದ್ರು. ಆದ್ದರಿಂದ ಆದರೆ ಅವಳು ಒಪ್ಕೊಳ್ಳೋಕ್ಕೆ ರೆಡಿನೇ ಇರಲಿಲ್ಲ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ನೋಡ್ಬೋದು ನೀವು. ಸ್ಕೂಲಿಗೆ ಹೊರಡಬೇಕಾದ್ರೆ ಆರಾಮಾಗಿ ಹೊರಟ್ಲು ಗಾನು. ನಾವು ಅಂದ್ಕೊಂಡಿದ್ವಿ ಇಲ್ಲೇ ಇರ್ತಾಳೆ, ಅವಳಿಗೂ ಗೊತ್ತಿರಲಿಲ್ಲ ಅನಿಸುತ್ತೆ ಈ ಥರ ಅವಳು ಅಳ್ತಾಳೆ ಅಂತ. ನಮಗೂ ಗೊತ್ತಿರಲಿಲ್ಲ, ಅದೇನೋ ಗೊತ್ತಿಲ್ಲ. ಸ್ಕೂಲಿಂದ ಬಂದಿದ್ದ ತಕ್ಷಣವೇ ನಾವು ರೆಡಿ ಆಗ್ತಾ ಇರೋದು ನೋಡಿ, ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಿರೋದು ನೋಡಿ ಅವಳಿಗೆ ಏನು ಅನ್ನಿಸ್ತು ಅಂತ ಗೊತ್ತಿಲ್ಲ. ಇಲ್ಲ ನಾನು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅಳ್ತಾನೆ ಇದ್ದಾಳೆ. ಅವಳು ಒಂದು ರೀಸನ್ ಕೂಡ ಕೊಡಲಿಲ್ಲ ಅಲ್ಲಿ. ಅಂದರೆ ನಾವು ಅಷ್ಟು ಮಾತಾಡ್ತೀವಿ. ಸೋಮ್ ನೋಡ್ಬೋದು, ಸೋಮ್ ಎಷ್ಟು ಹೇಳ್ತಾ ಇದ್ದಾರೆ, ಹಂಗಲ್ಲ ಅಮ್ಮು, ಹಿಂಗಿರಬೇಕು, ಇನ್ನೊಂದೇ ಒಂದು ತಿಂಗಳು ಸ್ಕೂಲ್ ಇರೋದು, ಅರ್ಥ ಮಾಡ್ಕೊ ಅಂತ ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಎಲ್ಲ ಅವಳಿಗೆ ಎಷ್ಟು ಬುದ್ಧಿವಾದ ಹೇಳೋಕ್ಕೆ ಟ್ರೈ ಮಾಡಿದ್ವಿ. ಆದರೆ ಮಗು ಕೇಳೋ ಅಷ್ಟು ಅವಳಿಗೆ ಏನಂತಾರೆ, ಬರೀ ಅಳು ಪಾಪ. ಅದು ನಾವೇನು ಹೇಳಿದ್ರು ಬಿಕ್ಳಿಸ್ಕೊಂಡು ಅಳ್ತಾ ಇದೆ. ನಾವಿನ್ನೇನು ಹೇಳೋಕ್ಕೆ ಸಾಧ್ಯ ಅಲ್ವಾ. ನೋಡಿ ನಾವೇ ಒಬ್ಬರು ಮುಖ ಒಬ್ಬರು ನೋಡಿಕೊಂಡು ಅವತ್ತು ಬರೋ ದಿನ ಕೂತ್ಕೊಂಡಿದ್ವಿ. ಸೊ ಹೀಗಾಯಿತು. ಸರಿ ಬೇಡ, ಇನ್ನು ಇದು ಹೇಳಿದ್ಮೇಲೂ ಅವಳಿಗೆ ಹೇಳ್ತಾಯಿದ್ರೆ ಇನ್ನೂ ಇದಾಗುತ್ತೆ. ಮತ್ತು ಅಮ್ಮ ಇಲ್ಲದೆ ಇದ್ದಿದ್ದಕ್ಕೆ ಅವಳು ಇಷ್ಟು ದಿನದಿಂದ ನಾವೆಲ್ಲ ಇದ್ದಿದ್ದಕ್ಕೆ ಗೊತ್ತಾಗಿಲ್ಲ. ಮೇ ಬಿ ನಾವು ಹೋಯ್ತು ಅಂದರೆ ಅವಳಿಗೆ ಅಜ್ಜಿ ಫೀಲ್ ಆಗ್ಬೋದು, ಅದಕ್ಕೋಸ್ಕರ ಇಷ್ಟು ಅಳ್ತಾ ಇದ್ದಾಳೇನೋ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾವು ಕರ್ಕೊಂಡು ನಮ್ಮ ಜೊತೆಯಲ್ಲೇ ಬಂದುಬಿಟ್ವಿ. ಇವಾಗ ಆಟ ಆಡಿಕೊಂಡು ಖುಷಿ ಜೊತೆ ಇದ್ಲು. ನೋಡಿದ್ರಲ್ಲ ಎಷ್ಟು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಅವಳು ಉಳ್ಕೊಳ್ಳಿಲ್ಲ. ಇನ್ನು ಮಗು ಅಷ್ಟೊಂದು ಅಳ್ತಾ ಇದೆ, ತುಂಬ ಅವಳಿಗೆ ಇಲ್ಲ, ಸುಮ್ಮನೆ ಕಣ್ಣೀರು ಹರಿಸ್ತಾನೆ ಇದ್ದಾಳೆ, ನಿಂತಾನೇ ಇಲ್ಲ. ಅಂದಮೇಲೆ ನನಗೆ ಬಿಟ್ಟು ಬರೋಕ್ಕೆ ನನಗೆ ಮನಸ್ಸು ಬರಲಿಲ್ಲ. ನಾನು ಅದಕ್ಕೆ ಮಗುನ ಕರ್ಕೊಂಡು ಬಂದ್ಬಿಟ್ಟೆ. ಕರ್ಕೊಂಡು ಬಂದಮೇಲೆ ಅವಳಲ್ಲಿ ಏನೂ ಮಾತಾಡಲಿಲ್ಲ. ಅವಳು ಯಾಕೆ ಗನು, ಯಾಕೆ ಏನು ಮಾತಾಡ್ತಾ ಇಲ್ಲ, ಏನಕ್ಕೆ ನೀನು ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟಿದ್ದು ಹೇಳು, ನಿನ್ಗೆ ಯಾಕೆ ಇರೋಕ್ಕಾಗ್ತಾ ಇಲ್ವಾ ಅಂತ ಹೇಳಿದ್ದಕ್ಕೆ ಅವಳು ಒಂದು ಮಾತು ಹೇಳಿದ್ಲು. ಸೊ ಅದನ್ನು ಕೇಳಿ ನನಗೇನೆ ಅದು ತುಂಬಾ ಮನಸ್ಸಿಗೆ ನೋವಾಯಿತು. ನೀವು ಕೇಳಿ ಅದೊಂದು ಏನಕ್ಕೆ ಅವಳು
ಬಂದ್ಬಿಟ್ಟಿದ್ದು ಅಂತ ಅವಳು ಹೇಳಿದಾಳೆ. ನನಗೆ ಏನಕ್ಕೆ ಅಲ್ಲಿಂದ ನಮ್ಮ ಜೊತೆ ವಾಪಸ್ ಬಂದ್ಬಿಟ್ಟೆ ಅಂತ ಅವಳು ಹೇಳಿದಾಳೆ. ಸೊ ನೋಡ್ಬೋದು, ಬೇಕಿದ್ರೆ ಅದನ್ನು ಒಂದು ಕ್ಲಿಪ್ಪಿಂಗ್ ಹಾಗೇನೆ ಹಾಕ್ತೀವಿ. ಓಕೆ ಫ್ರೆಂಡ್ಸ್, ಸುಮಾರು ಜನ ಕೇಳ್ತಾ ಇದ್ರಿ, ನಿಖಿತಾ ಗಾನುನ ಏನು ಮಾಡಿದ್ರಿ, ಗಾನುನ ಕರ್ಕೊಂಡು ಬಂದ್ರಾ ಇಲ್ಲ ಅಲ್ಲೇ ಬಿಟ್ಟು ಬಂದ್ರಾ ಅಂತ ಕೇಳ್ತಾ ಇದ್ರಿ. ಸೊ ನಾನು ಅದ್ರ ಬಗ್ಗೆ ಯಾರಿಗೂ ಏನೂ ಹೇಳೇ ಇಲ್ಲ. ಗಾನುನ ನಾನು ಕರ್ಕೊಂಡು ಬಂದುಬಿಟ್ಟೆ ಇಲ್ಲಿಗೆ. ಯಾಕೆ ಅಂತ ಗಾನುನೇ ಇದ್ದಾಳೆ, ಅವಳ ಹತ್ರನೇ ಕೇಳಿಸ್ತೀನಿ, ಬನ್ನಿ ಹೇಳುವಾ. ನೋಡಿ ನನ್ನ ಮಗಳಿದ್ದಾಳೆ, ಅವಳೇ ಹೇಳ್ಬಿಡ್ತಾಳೆ ಏನಕ್ಕೆ ಅಂತ ಹೇಳ್ಬಿಟ್ಟು. ನನಗೆ ಆ್ಯಕ್ಚುಲಿ ಅಮ್ಮಾಜಿ ಇಲ್ಲದೆ ಇರೋಕ್ಕಾಗಲಿಲ್ಲ. ನಮ್ಮಪ್ಪ ನಾನು ಇಬ್ಬರೇ ಇದ್ದೀವಿ ಒಂಥರ ಆಗುತ್ತೆ ಅಂದ್ಬಿಟ್ಟು ನಂಗೆ ತುಂಬ ಬೇಜಾರಿತ್ತು ನಮ್ಮ ಅಜ್ಜಿ ಇಲ್ಲ ಅಂದರೆ. ನಮ್ಮ ಅಜ್ಜಿ ಊಟ ಕಟ್ಕೊಡ್ತಿತ್ತು, ಸ್ನಾನ ಮಾಡಿಸ್ತಿತ್ತು, ಗಾನು ಗಾನು ಅಂತ ಎಬ್ರಿಸೋರು. ಆ ನೆನಪು ನನಗೆ ಇನ್ನೂ ಇದಾದ್ರು. ಅವಳು ಆ್ಯಕ್ಚುಲಿ ಅಮ್ಮನ್ನ ಅವಳ ಕೈಲಿ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ ಅಂತ ತುಂಬ ಅಳ್ತಾ ಇದ್ಲು. ಆ್ಯಕ್ಚುಲಿ ಅವಳು ನಾವು ಹೊರಡೋ ಟೈಮ್ಗೆ ಗೊತ್ತಿಲ್ಲ, ತುಂಬ ಅಳ್ತಾ ಇದ್ಲು. ಅವಳು ಹೇಳಲೇ ಇಲ್ಲ ರೀಸನ್ ಏನಕ್ಕೆ ಅಂತ. ಫಸ್ಟಿಗೆ ಇರ್ತೀನಿ ಅಂತ ಹೇಳಿದ್ಲು ಅಪ್ಪ ಜೊತೆ. ಆದರೆ ಅವಳು ಯಾವಾಗ ಅಳಕ್ಕೆ ಶುರು ಮಾಡಿಬಿಟ್ಲು, ನಮ್ಮ ಕೈಯಲ್ಲಿ ತಡ್ಕೊಳ್ಳೋದಿಲ್ಲ. ಅವಳು ಹೇಳಲಿಲ್ಲ ಯಾಕೆ, ನೀನೇನು ಕೇಳಲಿಲ್ಲ, ಬರೀ ಅಳ್ತಾನೆ ಇದ್ದಲ್ಲ, ಯಾಕೆ ನನಗೆ ಹೇಳ್ಕೊಳಕ್ಕಾಗಲಿಲ್ಲ ತಮ್ಮ. ಅಂದರೆ ಏನು ಹೇಳ್ಕೊಳಕ್ಕಾಗಿಲ್ಲ? ಹಂಗಂದರೆ ಆ ಥರ ಹೇಳ್ಕೊಡುವಾಗ ನೋವು ಜಾಸ್ತಿ ಆಗುತ್ತಂತೆ. ಅಜ್ಜಿ ಇಲ್ದಲೇ ನನ್ನ ಕೈಲಿ ಮನೆಯಲ್ಲಿ ಇರೋಕ್ಕಾಗಲ್ಲ, ನಾನು ಬಂದುಬಿಡ್ತೀನಿ ತಮ್ಮ ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರ ಕರ್ಕೊಂಡು ಬಂದ್ಬಿಟ್ವಿ. ಯಾಕೆಂದರೆ ಮಗುನ ನಮಗೆ ಆ ಸಿಚುವೇಷನಲ್ಲಿ, ಈ ಸಿಚುವೇಷನಲ್ಲಿ ಅವಳನ್ನೊಬ್ಳನ್ನೇ ಬಿಡೋದು ನಮ್ಮ ಕೈಲಿ ಆಗ್ತಾನೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ಕರ್ಕೊಂಡು ಬಂದ್ಬಿಟ್ವಿ. ಮಕ್ಕಳು ಮನಸ್ಸು ತುಂಬಾ ಮೃದು. ಎಷ್ಟು ಮಿಸ್ ಮಾಡ್ಕೋತಾ ಇದೆಯಾ ಅಜ್ಜಿನ? ಎಷ್ಟಂತ ಕೇಳ್ತೀರ, ತುಂಬಾ ಮಿಸ್ ಮಾಡ್ಕೊತಿದ್ದೀನಿ. ಜೋರಾಗಿ ಹೇಳು. ತುಂಬ ತುಂಬ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ. ತುಂಬ, ಯಾಕಂದರೆ ಅವ್ರ ಅಜ್ಜಿ ಇಲ್ದಲೆ ಅವಳು ಮಲಗ್ತಾನೆ ಇರಲಿಲ್ಲ. ಅವಳು ನಾವಿದ್ರೂ ಅಷ್ಟೇ, ಅವ್ರ ಅಜ್ಜಿನೇ ಬೇಕಾಗಿತ್ತು. ರಕ್ಷಿತು ಇವಳು ಇಬ್ಬರು ಗುದ್ದಾಡ್ಕೊಂಡು ಮಲ್ಕೊತಾ ಇದ್ರು ಅವ್ರ ಅಜ್ಜಿ ಪಕ್ಕದಲ್ಲಿ, ಅಮ್ಮನ ಪಕ್ಕದಲ್ಲಿ. ಸೊ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ ನಾವು ಕೂಡ. ಸದ್ಯಕ್ಕೆ ನಾನೇ ಕರ್ಕೊಂಡು ಬಂದಿದ್ದೀನಿ. ಸೊ ಇದ್ದಾಳೆ, ಖುಷಿ ಜೊತೆ ಆಟ ಆಡ್ಕೊಂಡು ಇದ್ದಾಳೆ. ನೋಡೋಣ ಅಲ್ವಾ. ಎಲ್ಲರೂ ಕೇಳ್ತಾ ಇದ್ರಲ್ಲ, ಸೊ ಎಲ್ಲಿ ನಿಖಿತಾ ಗಾನು ಅಂತ ಕೇಳ್ತಾ ಇದ್ರಲ್ಲ, ಸೊ ಅದಕ್ಕೆ ಹೇಳಿದ್ದು. ಸದ್ಯಕ್ಕೆ ನನ್ನ ಜೊತೆನಲ್ಲೇ ಇದ್ದಾನೆ. ಮುಂದಿಂದು ಆಲೋಚನೆ ಮಾಡಬೇಕು, ನೋಡೋಣ. ಮುಂದಿಂದೆಲ್ಲ ಸದ್ಯಕ್ಕೆ ಇದೆಲ್ಲ ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಮುಂದೆ ಯೋಚನೆ ಮಾಡ್ತೀವಿ, ಏನು ಮಾಡೋದು ಏನು ಬಿಡೋದು ಅನ್ನೋದು ಮುಂದೆ ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು. ಖುಷಿಮಾ ಎದ್ಲು, ಅಳ್ತಾ ಇಲ್ಲ, ಅದಕ್ಕೆ ಬಂದಿದ್ದೀವಿ. ಗುಡ್ ಮಾರ್ನಿಂಗ್ ಖುಷಿಮಾ. ಇದು ವಾಟರ್ ಬಾಟಲ್ ಅಲ್ಲೇ ನೋಡಿ, ದಸಿಲ್ ಅಲ್ಲೇ ಬಾಟಲ್ ಅದು ಇಟ್ಬಿಟ್ಟಿರ್ತೀವಿ. ಯಾಕೆಂದರೆ ಇನ್ನು ಸೆಕೆಗಾಲ ಶುರು ಆಗ್ತಾಯಿದೆ ಅಲ್ಲ. ಸೊ ಅವಳಿಗೆ ನೀರು ಬೇಕು ಅಂತಂದಾಗ ಅವಳೇ ಎತ್ಕೊಂಡು ಅವಳ ಪಾಡಿಗೆ, ಅವಳಿಗೆ ಗೊತ್ತು ಅಲ್ಲಿ ದಿಂಬ ಹತ್ರ ಇಟ್ಟಿದ್ದಾರೆ ಅಂತ ಅವಳಿಗೆ ಗೊತ್ತಿರುತ್ತೆ, ಪಿಲ್ಲೋ ಹತ್ರ. ಸೊ ಅದಕ್ಕೆ ಅವಳೇ ಎತ್ಕೊಂಡು ಕುಡಿತಾಳೆ. ಅದಕ್ಕೆ ಈ ಥರ ಇಟ್ಬಿಟ್ಟಿದ್ದೀವಿ. ಇವಾಗ ಸೋಮ್ ಬಂದುಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಆಫೀಸಿಗೆ ಹೊರಡಬೇಕು. ತಿಂಡಿ ರೆಡಿ ಆದರೆ ತಿಂಡಿ ತಿನ್ಕೊಂಡು ಹೊರಡ್ತಾರೆ. ಅಷ್ಟಕ್ಕೆ ನಮ್ಮ ಮಗು ಕೊಯ್ ಅಂತ ಹೇಳ್ತಲ್ಲ, ಅದಕ್ಕೆ ಈ ಕಡೆಗೆ ಬಂದೆ. ಇನ್ನು ಸೋಮ್ಗೆ ಕೇಳ್ತಾಯಿದ್ದೆ ಯಾವ ರೀತಿ ಬಂದಿದೆ ಸೋಮ್, ಟೇಸ್ಟು ಡಿಫ್ರೆಂಟ್ ಆಗಿದೆಯಾ, ನಾರ್ಮಲ್ ಥರ ಇದೆಯಾ, ಸ್ವಲ್ಪ ಡಿಫ್ರೆಂಟ್ ಆಗಿದೆಯಾ ಅಂತ. ಸೋಮ್ ಹೇಳ್ತಾಯಿದ್ದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಅಂತ. ಅಂದರೆ ಹುಡಿಯಾಗಿ ಬಂದಿತ್ತಲ್ಲ, ಚೆನ್ನಾಗಿತ್ತು. ಸೊ ಎಲ್ಲರೂ ಹಾಕ್ಕೊಂಡು ಟೊಮೊಟೊ ಬಾತ್ ಬ್ರೇಕ್ಫಾಸ್ಟು ಮಾಡಿದ್ವಿ. ಸೋಮ್ ಲಂಚ್ ಬಾಕ್ಸಿಗೂ ಕೂಡ ಅದನ್ನೇ ಕಟ್ಟಿದ್ದೆ. ಅಂದರೆ ರಾಯ್ತ ಮಾಡಿದ್ದೆ, ಸೌತೆಕಾಯಿ ಈರುಳ್ಳಿ ಎಲ್ಲನೂ ಹಾಕಿ ರಾಯ್ತ ರೆಡಿ ಮಾಡಿದ್ದೆ. ಇನ್ನು ಖುಷಿಮಾನು ಕೂಡ ಅವಾಗ ತಾನೇ ಎದ್ದಿದ್ಲು. ಎದ್ಬಿಟ್ಟು ಅವಳಿಗೆ ಬಾಲ್ಕನಿಗೆ ಬಿಟ್ಬಿಡ್ಬೇಕು, ಎದ್ದಾಳ್ತಿದ್ದಂಗೆ. ಅವಳೊಂದು ಸ್ವಲ್ಪ ಆಟ ಆಡಬೇಕು ಬೆಳಗ್ಗೆ ಟೈಮು, ಆದ್ದರಿಂದ. ಓಕೆ, ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು ಬ್ಲಾಗ್ ಕಂಟಿನ್ಯೂ ಮಾಡೋಷ್ಟರಲ್ಲಿ. ನಾನು ಮತ್ತೆ ಹೇಳ್ದಂಗೆ ನನಗೆ ಯಾವಾಗ ಆಗುತ್ತೋ ಆ ಟೈಮ್ನಲ್ಲಿ, ಯಾಕೆಂದರೆ ತುಂಬ ಕಾಲ್ಸ್ಗಳು ಕೂಡ ಬರ್ತಾ ಇರ್ತವೆ. ಊರಿಗೆ ಬಂದಿದ್ದೀನಿ ಅಂತ ಸ್ವಲ್ಪ ಜನ ಗೊತ್ತಾಗಿದ್ದ ತಕ್ಷಣನೇ ಸ್ವಲ್ಪ ಸಮಾಧಾನ ಹೇಳೋಕ್ಕೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಕಾಲ್ಸ್ ಮಾಡ್ತಾನೆ ಇರ್ತಾರೆ.
ಸೊ ಅವ್ರಿಗೆ ಕೆಲವ್ರಿಗೆ ನಾನು ರೆಸ್ಪಾಂಡ್ ಮಾಡ್ತೀನಿ, ಕೆಲವ್ರಿಗೆ ಮಾಡೋಕ್ಕೆ ಆಗ್ತಾ ಇಲ್ಲ ನನಗೆ ತುಂಬ ಮಾತಾಡೋದಕ್ಕೆ. ಸೊ ಏನಂದರೆ ನೀವು ಏನು ನೋಡಿದ್ರಿ ಅಂತ ಅನ್ಕೊತೀನಿ. ಅಂದರೆ ಗಾನು ಮಾತಾಡಿದ್ದು ಕ್ಲಿಪ್ಪಿಂಗ್ನ ಹಾಕಿದೆ, ನೀವು ನೋಡಿದ್ರಿ ಅಂತ ಅನ್ಕೊತೀನಿ. ಮಗು ತುಂಬಾ ಅಂದರೆ ತುಂಬಾ ಅಳ್ತಾ ಇದ್ಲು ಅವಳಿಗೆ. ಮತ್ತು ಇನ್ನೊಂದೇನೆಂದರೆ ಅಜ್ಜಿ ಇಲ್ದಲೆ ನನಗೆ ಇರೋದಕ್ಕೆ ಆಗಲ್ಲ ತಮ್ಮ ಅಂತ ಹೇಳ್ತಾ ಇದ್ಲು. ಸೊ ಹಾಗಿದ್ದಾಗ ನಾವು ಕರ್ಕೊಂಡು ಬಂದಿದ್ದೀವಿ. ಕರ್ಕೊಂಡು ಬಂದು ಇವಾಗ ಅವಳನ್ನು ಅವ್ರ ಅಮ್ಮನ ಜೊತೆ ಕಳಿಸಿ ಕೊಟ್ಟಿದ್ದೀವಿ. ಸೊ ಅದನ್ನು ಸುಮಾರು ಜನಕ್ಕೆ ಇರ್ತಿರೋದು ಖಂಡಿತ ನಾನು ಮುಂದಿನ ದಿನಗಳಲ್ಲಿ ಆದರೆ ಉತ್ತರ ಕೊಡ್ತೀನಿ. ಇವಾಗ ಸದ್ಯಕ್ಕೆ ಬೇಡ. ಏನಂತಂದರೆ ನಾನು ಕೂಡ ಇವಾಗ ಕರ್ಕೊಂಡು ಬಂದಿರೋದ್ರಿಂದ, ಯಾಕೆ ಅಂತಂದರೆ ಸಡನ್ನಾಗಿ ಅವಳಿಗೆ ಅಜ್ಜಿ ಇಲ್ಲ ಅಂತ ಅನ್ನೋದನ್ನು ಇದು ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಆದ್ದರಿಂದ ಸ್ವಲ್ಪ ಅವಳಿಗೆ ಟೈಮ್ ಕೊಡೋಣ ಅಂತ, ಅಂದರೆ ಒಂದು ಸ್ವಲ್ಪ ಅವಳಿಗೆ ಮನವೊಲಿಸೋ ಅಂತ ಪ್ರಯತ್ನ ಮಾಡೋಣ ಅಂತ ಹೇಳಿ, ಜೊತೆಗೆ ಅವ್ರ ಅಮ್ಮನೂ ಕೂಡ ಬರೋದಕ್ಕೆ ಹೇಳಿದ್ದೀನಿ. ಅಂದರೆ ಅವ್ರ ಅಮ್ಮಂಗೆ ಕರ್ಕೊಂಡೋಗಿ 1-2 ದಿನ ಇಟ್ಕೊಂಡು ಅವಳಿಗೆ ಏನಾದರೂ ಕೊಡಿಸಿ ಇಷ್ಟವಾಗಿರೋ ಅಂಥದ್ದನ್ನು ನೀನು ಅವಳಿಗೆ ಟ್ರೈ ಮಾಡು ಅಂದರೆ, ಇಲ್ಲ ಇನ್ನೊಂದು ತಿಂಗಳು ಅಲ್ವಾ ಎಜುಕೇಷನ್ ಇರೋದು, ಎಜುಕೇಷನ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಇಷ್ಟು ದಿನ ಓದ್ಬಿಟ್ಟು ಇನ್ನೊಂದು ತಿಂಗಳು ಇದೆ ಅಷ್ಟೇ ಟೈಮು. ಇನ್ನೊಂದು ತಿಂಗಳಲ್ಲಿ ಓದಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ಹೇಳು ಅವಳಿಗೆ ಅರ್ಥ ಮಾಡಿಸು ಅಂತ ಹೇಳಿದ್ದೀನಿ. ಅವಳಿಲ್ಲ ನಾನು ಅಜ್ಜಿ ಇಲ್ದಲೇ ನಾನು ಹೋಗೋದೇ ಇಲ್ಲ ಮನೆಗೆ ಅಂತ ಅವಳು ಹಠ ಹಿಡ್ಕೊಂಡು ನಿಂತಿದ್ದಾಳೆ. ನೋಡೋಣ ಏನಾಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಏನು ಎತ್ತ ಅನ್ನೋದು ನನಗೂ ಒಂದು ಚೂರು ತಲೆನಲ್ಲಿ ಐಡಿಯಾ ಇಲ್ಲ. ಸದ್ಯಕ್ಕೆ ಮಗು ಅಳ್ತಾ ಇದೆಯಲ್ಲ, ಹೆಂಗೆ ಬಿಟ್ಬರೋದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ನಾವೇ ಒಂದೇನೋ ಡಿಸೈಡ್ ಮಾಡಿಕೊಂಡು ಕರ್ಕೊಂಡು ಬಂದ್ಬಿಟ್ವಿ. ಆದರೆ ನೋಡಬೇಕು, ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ ದಿನ. ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಅವಳು ಹೋಗೋದೇ ಇಲ್ಲ ಮಾಡೋದೇ ಇಲ್ಲ ಅಂತಂದರೆ ಏನು ಮಾಡೋಕ್ಕಲ್ಲ. 1 ವರ್ಷ ಸುಮ್ಮನೆ ವೇಸ್ಟ್ ಆಗುತ್ತೆ. ಆದರೆ ನಂಗೆ ಅದು ವೇಸ್ಟ್ ಆಗೋದು ಒಂದು ಚೂರು ಇಷ್ಟ ಇರಲಿಲ್ಲ. ಯಾಕೆಂದರೆ ತುಂಬ ದಿನಗಳು ಕೂಡ ಇಲ್ಲ, ಒಂದು ಇಷ್ಟೇ ಸ್ವಲ್ಪ ದಿನ ಮಾತ್ರ ಇದೆ. ಏನು ನನ್ನ ಪ್ರಕಾರ ಒಂದು ತಿಂಗಳು ಇಲ್ಲ 25 ಡೇಸ್ ಇಷ್ಟೇ ಇರೋದು. ಅಷ್ಟು ದಿನ ಮುಗಿಸ್ಕೊಂಡ್ರೆ ಬೇಬೆಗಳು ಎಕ್ಸಾಮ್ ಮುಗಿಸ್ಕೊಂಡು ಆರಾಮಾಗಿ ಅವಳು ಎಲ್ಲಿ ಬೇಕಾದರೂ ಹೋಗಿ ಇರ್ಬೋದು. ಆದ್ದರಿಂದ ನೋಡೋಣ ಏನೇನಾಗುತ್ತೆ ಏನು ಎತ್ತ ಅಂತ ಹೇಳಿ. ಆದರೂ ಅವಳು ಅಳ್ತಾ ಇರೋದು ನೋಡೇ ನನಗೊಂದು ಸ್ವಲ್ಪ ಹಿಂಸೆ ಥರ ಆಗ್ತಾಯಿತ್ತು ತುಂಬಾ. ಇನ್ನೂ ಒಂದೇನೆಂದರೆ, ನಾನು ಮತ್ತು ಗಾನು ತುಂಬಾ ಹತ್ವಿ ಅವತ್ತಿನ ದಿನ ನಮ್ಮನ್ನು ನೋಡಿ. ಅದಕ್ಕೆ ಅವತ್ತು ದೊಡ್ಡಮ್ಮ ಆಗಿರ್ಬೋದು, ಪುಟ್ಟಮ್ಮ, ನಮ್ಮ ಅಮ್ಮ, ನಮ್ಮ ದೊಡ್ಡಪ್ಪ ಎಲ್ಲರೂ ಬಂದಿದ್ದು. ತುಂಬಾ ಹತ್ವಿ ಅಂತಂದರೆ ಆ ಮಗು ಏನು ಹೇಳ್ಕೊತ ಇಲ್ಲ. ಅವಳು ಸುಮ್ಮನೆ ಹೇಳ್ತಿದ್ದಾಳೆ, ಹೇಳ್ತಿದ್ದಾಳೆ ಇರ್ತಾಳೆ ಅಂತ ಅಂದ್ಕೊಂಡಿದ್ದೆ ಅವ್ರ ಅಪ್ಪನ ಜೊತೆ. ಆದರೆ ಅವಳು ಸುಮ್ಮನೆ ಹೇಳ್ತಾ ಇರೋದು ನೋಡಿ ನನಗೆ ಮಾತಾಡದೇ ಇರುವಾಗ ಹೆಂಗಾಗುತ್ತೆ ಅಲ್ವಾ. ಸೊ ಆವಾಗ ಏನಪ್ಪ ನಾವು ಮಾಡಿದ್ದೀವಿ, ನಾವು ಏನು ಕರ್ಮ ಮಾಡಿದ್ದೀವಿ, ನಾನು ಮಗು ಇಬ್ರು ಕೂಡ ಹೆಣ್ಮಕ್ಳಾಗಿ ಹುಟ್ಟಿದ್ದೆ ಹೆಣ್ಣಾಗಿ ಹುಟ್ಟಿದ್ದೆ ಅನ್ನೋ ಥರ ಫೀಲ್ ಆಗೋಯ್ತು. ಖಂಡಿತ ನಾನೇನು ಮಗು ಯಾವುದೇ ಕಾರಣಕ್ಕೂ ಮಗು ಕೈ ಬಿಡಲ್ಲ. ಯಾಕಂದರೆ ನಮ್ಮ ಅಮ್ಮಂಗೆ ಅದೇ ಆಸೆ ಆಗಿತ್ತು, ನನ್ನ ಮಗಳು ಕೈ ಬಿಡ್ಬೇಡ ಕಣೆ, ನೀನು ಯಾರು ನೋಡ್ಕೊಳ್ಳಿಲ್ಲ ನನ್ನ ಮಗಳು ನೀನು ನೋಡ್ಕೊತೀಯ ಅನ್ನೋ ಗ್ಯಾರಂಟಿ ಇದೆ ಅಂತೆಲ್ಲ ನಮ್ಮಮ್ಮ ಒಂದು ಭರವಸೆ ಇಟ್ಕೊಂಡಿತ್ತು. ನನ್ನ ಕರ್ತವ್ಯ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀನಿ. ಯಾಕೆಂದರೆ ನಾನು ಫಸ್ಟಿಂದನೂ ಅಷ್ಟೇ ಗಾನು ಅಂದರೆ ತುಂಬ ಇಷ್ಟ. ಗಾನು ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಯಶೋಧ ಆಂಟಿ, ನಾನು ಮತ್ತು ನಮ್ಮ ಮಮ್ಮಿ 3 ಜನನೂ ತೋರಿತಾ ಇದ್ವಿ, ನಮ್ಮ ಹತ್ರ ಬಂದ್ಬಿಟ್ರೆ ಸಾಕು ಅವಳು ಅಂತ ಹೇಳಿ. ನಾವೇ ನೋಡ್ಕೋತೀವಿ ಅವಳನ್ನ ಸ್ಕೂಲಿಗೆ ಕಳಿಸ್ಕೊಂಡು ಅಂತ. ಸೊ ಫೈನಲಿ ನಾನು ಲಾಸ್ಟ್ ಹೋಗಲು ಹೇಳಿದೆ, 5 ವರ್ಷದಿಂದ ನಮ್ಮನ್ನ ಕಾಂಟ್ಯಾಕ್ಟೇ ಇರಲಿಲ್ಲ, ನೋಡೇ ಇರಲಿಲ್ಲ. ಫೈನಲಿ ಅವಳು ನಮ್ಮ ಜೊತೆ ಬಂದು ಸೇರ್ಕೊಂಡಿದ್ಲು. ಸೊ ಅಮ್ಮಂಗೆ ಇನ್ನೊಂದೇನು ಖುಷಿ ವಿಚಾರ ಅಂತಂದರೆ, ಮೊಮ್ಮಗಳು ಅಂತ ತುಂಬಾ ಇಷ್ಟಪಡ್ತಾ ಇದ್ರು. ಫೈನಲಿ ಮೊಮ್ಮಗಳು ಕೊಟ್ಟಿದ್ದು ಬಿಸಿನೀರು ಕಾಯಿಸ್ಕೊಟ್ಟಿದ್ದನ್ನ ಕುಡಿದ್ಬಿಟ್ಟೆ ಆ ಮೊಮ್ಮಗಳು ಜೊತೆನಲ್ಲಿ ನೋಡ್ಕೊಂಡೇನೆ ಅಮ್ಮ ಪ್ರಾಣ ಬಿಟ್ರಲ್ಲ, ಅದು ನನಗೆ ಒಂದು ಸಂತೋಷ ಇದೆ. ಯಾಕಂದರೆ ಮೊಮ್ಮಗಳ ಮೇಲೆ ಪ್ರಾಣನೇ ಇಟ್ಟಿದ್ರು ನಮ್ಮಮ್ಮ. ಸೊ ಅದರಿಂದ ಜೊತೆಲಿ ಇದ್ದಿದ್ದರಿಂದ ನಮಗೆ ಅದೊಂದು ಅಮ್ಮನ ಖುಷಿ ಇರ್ಬೋದು ಅನ್ನೋ ಥರ ನಮ್ಗೆ ಅನಿಸಿದೆ. ಗೊತ್ತಿಲ್ಲ, ಲೈಫ್ ತುಂಬಾ ಟರ್ನ್ ತಗೊತಾ ಇದೆ. ನನ್ನ ಲೈಫಲ್ಲಿ ತುಂಬಾ ಏನೇನೋ ಪಾಯಿಂಟ್ಗಳು ಹೆಂಗೋ ಹೋಗ್ತಾ ಇದ್ದೆ. ಇವಾಗ ಯಾವ್ಯಾವ ಥರನೋ ಹೆಂಗೋ ಟರ್ನ್ ತಗೋತಾ ಇದೆ. ಮುಂದಿನ ದಿನಗಳಿಗೆ ಯಾವ ರೀತಿ ಹೋಗುತ್ತೆ ಏನು ಹೋಗುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಹೇಗೆ ಹೋಗುತ್ತೆ ಹಾಗಾಗಿ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ಏನೇನಾಗುತ್ತೆ ಅಂತ ಖಂಡಿತ ನಿಮ್ಗಳಿಗೂ ಕೂಡ ಗೊತ್ತಾಗುತ್ತೆ. ನಾನು ಹೇಳ್ದಂಗೆ ಸ್ವಲ್ಪ ಟೈಮ್ ಕೊಡಿ, ಖಂಡಿತ ನಾನು ನಿಮ್ಮ ಹತ್ರ ಅದನ್ನು ಹೇಳ್ಕೊತೀನಿ ಆಯಿತಾ.
ಸೊ ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ ನಾನಂತೂ. ಇವಾಗಲೂ ನನಗೆ ಎದ್ದು ಮಾತಾಡೋಕ್ಕೂ ಶಕ್ತಿ ಇಲ್ಲ, ಆ ಥರ ಇದೆ. ಕಣ್ಣೆಲ್ಲ ಇದಾಗಿದೆ, ನನ್ನ ಫೇಸ್ ಎಲ್ಲ ಹಾಳಾಗಿದೆ. ಇದೇ ಏನು ಗೊತ್ತಾ, ಮೈಗೆ ಆದ ನೋವು ಹೋಗ್ಬಿಡುತ್ತೆ ಅಂತೆ. ಮೈಗೆ ಎಷ್ಟೇ ಪೆಟ್ಟುಗಳು ಬಿದ್ರೂ ಆ ನೋವು ಏನಂತಾರೆ, ಅದ್ರ ಮಾರ್ಕ್ ಎಲ್ಲ ಹೋಗ್ಬಿಡ್ತವೆ, ಮರೆ ಆಗ್ಬಿಡ್ತವೆ, ಅಂದರೆ ಹೋಗ್ಬಿಡುತ್ತೆ ಏನೋ ಹೇಳ್ತಾರೆ. ಆದರೆ ಮನಸ್ಸಿಗಾಗೋ ನೋವು ಇದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ಮರೆ ಆಗಲ್ವಂತೆ. ಸೊ ಹಾಗೆ ನನಗಾಗಿರೋದು ಮನಸ್ಸಿನ ನೋವು. ಸೊ ಮನಸ್ಸಿನ ನೋವು ಮುಂದೆ ಬೇರೆ ಯಾವ ನೋವುಗಳೂ ನನಗೆ ಇದಿಲ್ಲ. ತುಂಬಾ ಅದಿದೆ, ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅಂತ ಅಂದರೆ, ನನ್ನ ಲೈಫ್ ಸ್ಟೈಲಲ್ಲಿ ಈ ಥರ ಡೈಲಿ ರೊಟೀನ್, ಡೈಲಿ ಲೈಫ್ ಸ್ಟೈಲಲ್ಲಿ ಈ ಥರ ನಡೀತಾ ಇದೆ. ಮತ್ತು ನನ್ನ ಲೈಫಲ್ಲಿ ದೊಡ್ಡ ಒಂದು ಬೆಟ್ಟನೇ ಕುಸ್ತೋಗ್ಬಿಟ್ಟಿದೆ ಅನ್ನೋ ಥರ ನನಗೆ. ಯಾಕೆಂದರೆ ನನ್ನ ತಾಯಿನೇ ಎಲ್ಲ ಆಗಿದ್ದು, ಬ್ಯಾಕ್ ಸಪೋರ್ಟ್ ನಮ್ಮಮ್ಮ ತುಂಬಾ ನನಗೆ, ನನ್ನ ಚಿಕ್ಕ ಹುಡುಗಿಯಿಂದನೂ. ಆದ್ರಿಂದನೂ ನನಗೇನೋ ಒಂಥರ, ಬೇಕಾದ್ರೆ ತಂದೆ ಇಲ್ದಲೇ ಇರ್ಬೋದು. ನಾನು ನಿಜವಾಗ್ಲೂ ತಂದೆ ಇದ್ದಾಗ ಇಷ್ಟೊಂದು ಫೀಲ್ ಮಾಡ್ಕೊಂಡಿರಲಿಲ್ಲ, ತಾಯಿ ಇಲ್ದಲೇ ಇರೋ ತುಂಬಾ ಕಷ್ಟ. ಸೊ ಆದ್ದರಿಂದ ನನಗೆ ಆ ಫೀಲ್ ತುಂಬಾ ಆಗ್ತಾ ಇದೆ. ನಂತರನೇ ಇರ್ತಾರಲ್ಲ ಅವ್ರುಗಳಿಗೆ ಆ ಫೀಲ್ ಗೊತ್ತಾಗುತ್ತೆ. ಸುಮಾರು ಜನ ಕಮೆಂಟ್ ಮಾಡಿದ್ರಿ, ನಿಖಿತಾ ನಿಜ ನಮಗೂ ಹಾಗೆ ಆಗಿತ್ತು, ನಿಜವಾಗ್ಲೂ ನಮಗೂ ಹೀಗೇನೆ ಅಂತೆಲ್ಲ ಹೇಳ್ತಾ ಇದ್ರಿ. ಸೊ ಕೆಲವರು ಅಪ್ಪನ ತುಂಬ ಇಷ್ಟಪಡ್ತಾರೆ, ಕೆಲವರು ಅಮ್ಮನ್ನ ತುಂಬ ಇಷ್ಟಪಡ್ತಾರೆ. ನಾನು ಅಪ್ಪನ ಚಿಕ್ಕ ಹುಡುಗಿನಲ್ಲಿ ನಮ್ಮ ಗಾನು ಥರ ಇರುವಾಗ ಇಲ್ಲ ಒಂದು ಮೆಚೂರ್ ಆಗೋವರೆಗೂ ಕೂಡ ನನ್ನ ಅಪ್ಪ ಅಂದರೆ ತುಂಬ ಇಷ್ಟ ಇತ್ತು. ಅದಾದಮೇಲೆ ನನಗೆ ಅಪ್ಪನಿಗಿನ ಅಮ್ಮನ ಮೇಲೆ ಜಾಸ್ತಿ ಒಲವು ಜಾಸ್ತಿ ಆಯಿತು. ಅದರಲ್ಲೂ ಮದುವೆ ಆದಮೇಲಂತೂ ಹೆಣ್ಮಕ್ಳಿಗೆ ಅಮ್ಮನೇ ಎಲ್ಲ ಅಲ್ವಾ. ಎಲ್ಲ ವಿಷಯನೂ ಅಪ್ಪನ ಹತ್ರ ಹೇಳ್ಕೊಳಕ್ಕಾಗಲ್ಲ, ಅಮ್ಮನ ಹತ್ರ ಒಬ್ಬರ ಹತ್ರ ಮಾತ್ರ ನಾವೆಲ್ಲನೂ ವಿಷಯನ ಹೇಳ್ಕೊಳಕ್ಕಾಗೋದು. ಆದ್ದರಿಂದ ಅಮ್ಮನೇ ನನಗೆ ಒಂದು ಬ್ಯಾಕ್ ಬೋನ್ ಆಗಿದ್ರು. ಫಸ್ಟು ಅಮ್ಮನೇ ನನಗೆಲ್ಲ. ಆಮೇಲೆ ನನಗೆ ಗಂಡ ಆಗಿರ್ಬೋದು, ನನ್ನ ಮಕ್ಕಳಾಗಿರ್ಬೋದು ಎಲ್ಲನೂ ಹೀಗೆ ಕೆಲವೊಂದನ್ನ ಏನೋ ಹೇಳ್ಬೇಕು ಅಂತ ಅನ್ಕೊತೀನಿ, ನಿಮ್ಗಳ ಹತ್ರ ಶೇರ್ ಮಾಡಬೇಕು ಅಂತ ಅನ್ಕೊತೀನಿ. ಅದು ಮತ್ತೆ ನನ್ನ ಕ್ಯಾಮ್ರಾ ಮುಂದೆ ಬರ್ತಿದ್ದಾಗೆ ನನಗೆ ಅದೆಲ್ಲ ಮರ್ತೇ ಹೋಗ್ಬಿಟ್ಟಿರುತ್ತೆ. ಏನು ಹೇಳಬೇಕು ಏನು ಬಿಡಬೇಕು ಅಂತ ಅನ್ಸ್ಬಿಡುತ್ತೆ. ಕೆಲವೊಂದು ಹೇಳಲ್ಲ, ಇಲ್ಲಾಂದರೆ ಬೇಡವಾ, ಹೇಳ್ಕೊಳ್ಳೋ ಅವಶ್ಯಕತೆ ಇದೆಯಾ ಅನ್ನೋ ಥರನೂ ಅನಿಸುತ್ತೆ. ಯಾರು ಯಾವ ಥರ ತಿಳ್ಕೊಳ್ತಾರೋ, ಇಲ್ಲ ನಾನು ಹೇಳೋದು ಯಾವ ಥರ ತಗೊಳ್ತಾರೋ, ಬೇಡ ಬಿಡು ಅನ್ನೋ ಥರನೂ ಫೀಲ್ ಆಗುತ್ತೆ. ಸೊ ಫೈನಲಿ ಹೇಳ್ದಂಗೆ ನಾನು ಗಾನನ ಹೇಳ್ದಂಗೆ ಅಲ್ಲಿ ಬಿಟ್ಟಿಲ್ಲ, ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ಅವ್ರ ಅಮ್ಮನ ಹತ್ರ ಕಳಿಸ್ಕೊಟ್ಟಿದ್ದೀನಿ. ಅವ್ರ ಅಮ್ಮನ ಹತ್ರ ಹೋಗಿದ್ದಾಳೆ ಅವಳು, ಇವಾಗ ಇಲ್ಲ ಮನೆಯಲ್ಲಿ. ಸೊ ಇದನ್ನೊಂದು ಕ್ಲಾರಿಫೈ ಮಾಡಬೇಕಾಯ್ತು. ಯಾಕಂದರೆ ನಾವು ಬರೋ ಇದರಲ್ಲಿ ನನಗೆ ಗಾನದು ವೀಡಿಯೋ ಎಲ್ಲ ಮಾಡೋಕ್ಕಾಗಿರಲಿಲ್ಲ. ಆದ್ದರಿಂದ ಫ್ರೆಂಡ್ಸ್ ಓಕೆ, ಹೇಳಬೇಕಾಗಿತ್ತು, ನಿಮಗೆ ಹೇಳಿರಲಿಲ್ಲ, ಸಾರಿ ಲೇಟ್ ಆಯಿತು. ಅದರಿಂದ ಇವಾಗ ಹೇಳಿಬಿಟ್ಟೆ.